Good morning dear students, welcome back. So in my previous video I was talking about work done in the case of adiabatic process. So that equation also we derived. Yavadeli equation work done in the case of adiabatic process is W is equal to 1 divided by gamma minus 1 into T1 minus T2, where T1 is the initial temperature, T2 is the final temperature. ಬನ್ನಿ ಇವಾಗ ಮುಂದೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಈಗ ನಾನು ಈ ವಿಡಿಯೋದಲ್ಲಿ I will talk about what is called cyclic process, heat engine, and also a parameter called efficiency of heat engine, and if time permits I will talk about another device called refrigerator. So ಈಗ ಫಸ್ಟ್ ಸೈಕ್ಲಿಕ್ ಪ್ರೋಸೆಸ್ ಇಂದ ಸ್ಟಾರ್ಟ್ ಮಾಡೋಣ. ಯಾವಾಗ ನಾವು ಒಂದು ಪ್ರೋಸೆಸ್ ಅನ್ನು ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ ನೋಡಿ, ಇವಾಗ ಒಂದು ಗ್ಯಾಸ್ ಅನ್ನು ಕಂಪ್ರೆಸ್ ಮಾಡ್ತೀರಾ. ಕಂಪ್ರೆಸ್ ಮಾಡೋ ಮುಂಚಿತವಾಗಿ ಈಗ throughout this discussion we have a container, we have a piston, and we have a system that is nothing but gas. ಆಯ್ತಾ? ಈಗ ಇನಿಷಿಯಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ಟೇಟ್ ಪ್ಯಾರಾಮೀಟರ್ಸ್, ಅಂದರೆ ಸಮ್ ಪ್ರೆಷರ್, ಸಮ್ ವಾಲ್ಯೂಮ್, ಸಮ್ ಟೆಂಪರೇಚರ್ ಆಲ್ಸೋ. ಅರ್ಥ ಆಯ್ತಲ್ವಾ? ಸೊ ಈಗ ನಾನು ಈ ಗ್ಯಾಸನ್ನು ಕಂಪ್ರೆಸ್ ಮಾಡ್ತಾ ಹೋಗ್ತೀನಿ. ಕಂಪ್ರೆಸ್ ಮಾಡ್ತಾ ಹೋಗೋದಂದ್ರೆ ಪ್ರೆಷರನ್ನು ಜಾಸ್ತಿ ಮಾಡ್ತಾ ಹೋಗೋದು, ಅವಾಗ ವಾಲ್ಯೂಮ್ ಕಡಿಮೆ ಆಗುತ್ತೆ. ಆಮೇಲೆ ಗ್ಯಾಸನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ, ಅಂದರೆ ಪ್ರೆಷರನ್ನು ಕಡಿಮೆ ಮಾಡ್ತೀನಿ, ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾನು ಸ್ಟೇಟ್ ಪ್ಯಾರಾಮೀಟರ್ಸನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಸ್ಟೇಟ್ ಪ್ಯಾರಾಮೀಟರ್ಸನ್ನು ಚೇಂಜ್ ಮಾಡ್ತಾ ಹೋದಾಗ ಬಿಗಿನಿಂಗಲ್ಲಿ ನಾನು ಯಾವ ಕ್ವಾಂಟಿಟೀಸನ್ನು ಇಟ್ಕೊಂಡಿದ್ದು ಅದೇ ಕ್ವಾಂಟಿಟೀಸ್ಗೆ ವಾಪಸ್ ಬಂದರೆ, ದಟ್ ಮೀನ್ಸ್ ಐ ಗೋ ಫ್ರಮ್ P1 to V1, sorry P1 V1 to P2 V2. ದಟ್ ಮೀನ್ಸ್ ಐ ಚೇಂಜ್ ಪ್ರೆಷರ್ ಟು P2, ವಾಲ್ಯೂಮ್ ಟು V2. ಕಾನ್ವರ್ಸ್ ಆಗಿ ಪ್ರೋಸೆಸ್ ಅನ್ನು ಮಾಡಿದಾಗ ಈ P2 ಗೋ ಬ್ಯಾಕ್ಸ್ ಟು P1, V2 ಗೋ ಬ್ಯಾಕ್ಸ್ ಟು V1, ಆಯ್ತಾ? ಅಥವಾ P1 V1 ಹೋದ್ರಿ, P2 V2 ಬಂದ್ರಿ, ಅಲ್ಲಿಂದ P3 V3 ಬಂದ್ರಿ, ನೆಕ್ಸ್ಟ್ P4 V4 ಬಂದ್ರಿ, ಆಮೇಲೆ ಕೊನೆಗೆ P1 V1 ಗೆ ಬಂದ್ರಿ, ಅಂದ್ರೆ ಅಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ನೀನು ಏನೋ ಒಂದು ಆಪರೇಷನ್ ಅನ್ನು ಮಾಡಿದ್ಯಾ, ಯಾವುದೋ ಒಂದು ಥರ್ಮೋಡೈನಮಿಕಲ್ ಪ್ರೋಸೆಸ್ ಅನ್ನು ಮಾಡಿದ್ಯಾ, ಅದು ಕಂಪ್ರೆಷನ್ನು, ಎಕ್ಸ್ಪ್ಯಾನ್ಷನ್ನು, ಅದು ಐಸೋಥರ್ಮಲ್ ಕಂಪ್ರೆಷನ್ನು, ಆಡಿಯಾಬ್ಯಾಟಿಕ್ ಕಂಪ್ರೆಷನ್ನು, ಏನೋ ಒಂದು ಪ್ರೋಸೆಸ್ ಅನ್ನು ಮಾಡಿದ್ಯಾ. ಅಂದ್ರೆ ಇಲ್ಲಿ ಒಂದು ಥರ್ಮೋಡೈನಮಿಕಲ್ ಪ್ರೋಸೆಸ್ ಇರುತ್ತೆ, ಇಲ್ಲೊಂದು ಥರ್ಮೋಡೈನಮಿಕಲ್ ಪ್ರೋಸೆಸ್ ಇರುತ್ತೆ, ಇಲ್ಲೂ ಒಂದು ಥರ್ಮೋಡೈನಮಿಕಲ್, ಇಲ್ಲೂ ಒಂದು ಥರ್ಮೋಡೈನಮಿಕಲ್, ಈ ಥರ ಎಷ್ಟು ಥರ್ಮೋಡೈನಮಿಕಲ್ ಪ್ರೋಸೆಸ್ ಅನ್ನಾದರೂ ಮಾಡಿ ತೊಂದರೆ ಇಲ್ಲ. ಫೈನಲ್ ಆಗಿ ವಾಪಸ್ ಇನಿಷಿಯಲ್ ಸ್ಟೇಟ್ಗೆ ಬಂತು ಅಂದರೆ then it is called cyclic process. So in cyclic process, series of operations are done so that the initial state and final state of the system remains same, or system returns back to the initial state. ಹಾಗಾದ್ರೆ ಈ ಓವರ್ ಆಲ್ ಪ್ರೋಸೆಸ್ ಅಲ್ಲಿ ಇಂಟರ್ನಲ್ ಎನರ್ಜಿ ಕಥೆ ಏನು ಸರ್? ನಿಮಗೆ ನೆನಪಿರಲಿ, ಇಂಟರ್ನಲ್ ಎನರ್ಜಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಇನಿಷಿಯಲ್ ಸ್ಟೇಟ್ ಅಂಡ್ ಫೈನಲ್ ಸ್ಟೇಟ್, ನಾಟ್ ಆನ್ ದ ಪಾತ್ ಟೇಕನ್. ಇದನ್ನ ಸಾಕಷ್ಟು ಜೊತೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಂಟರ್ನಲ್ ಎನರ್ಜಿ ಅನ್ನೋದು ಯಾವಾಗಲೂ ಇನಿಷಿಯಲ್ ಮತ್ತೆ ಫೈನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸೈಕ್ಲಿಕ್ ಪ್ರೋಸೆಸ್ ಅಲ್ಲಿ ಇನಿಷಿಯಲ್ಲೂ ಇದೆ ನೋಡಿ, ನಾವು ಫಸ್ಟ್ ಇಲ್ಲಿದ್ವಿ, ಹೀಗೆ 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 ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ವಿ. ಇದು ಹೆಂಗೆ ಅಂದರೆ, ಈಗ ನಾನು ಬೆಂಗಳೂರಿಂದ ಹೊರಟೆ ಮೈಸೂರಿಗೆ ಹೋದೆ, ಮೈಸೂರಿಂದ ಮಡಿಕೇರಿಗೆ ಹೋದೆ, ಮಡಿಕೇರಿಯಿಂದ ಮಂಗಳೂರಿಗೆ ಹೋದೆ, ಮಂಗಳೂರಿಂದ ಹಾಸನಕ್ಕೆ ಬಂದೆ, ಹಾಸನಿಂದ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಅಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಯಿತು. ನಾನು ಬಿಗಿನಿಂಗ್ ಇದ್ದ ಪ್ಲೇಸು ಬೆಂಗಳೂರು, ವಾಪಸ್ ಬಂದಿದ್ದು ಕೂಡ ಬೆಂಗಳೂರೇನೆ. ಅಲ್ಲಿಗೆ ಮೈ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಆರ್ ಸೇಮ್. ಅದೇ ಥರ ಇಲ್ಲಿ ಬಿಗಿನಿಂಗ್ ಪ್ರೆಷರ್ P1, ವಾಲ್ಯೂಮ್ V1, ಆಮೇಲೆ ಏನೇನೇನೇನೇನೇನೋ ಚೇಂಜಸ್ ಮಾಡಿ ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀರಾ. ಹಾಗಾದರೆ ಫೈನಲ್ ಸ್ಟೇಟು ಅದೇನೆ. ಸೊ ಇಫ್ ಇನಿಷಿಯಲ್ and final states are same, no change in the internal energy, delta U is equal to 0. ಸರ್ ಹಾಗಾದ್ರೆ ಈ ಪ್ರೋಸೆಸ್ ಅಲ್ಲಿ ವರ್ಕ್ ಡನ್ ಸರ್, ವರ್ಕ್ ಈಸ್ ಆಲ್ವೇಸ್ ಡನ್. ಒಂದು ನೆನ್ಪಿಟ್ಕೋಬೇಕು, ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ ಮೇಲೆ ವರ್ಕ್ ಡನ್ ಡಿಪೆಂಡ್ ಆಗಿಲ್ಲ. ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್ ಟ್ರಾವೆಲ್ಡ್. ಆಯ್ತಾ? ಇದನ್ನ ನಾನು ಗ್ರಾಫ್ಗಳನ್ನೆಲ್ಲ ಹಾಕಿ ತೋರಿಸಿದ್ದೀನಿ. ಈ ತರಾನೇ ಆಗಬೇಕು ಅಂತೇನಿಲ್ಲ. ಈ ಥರ ಆದರೆ ದಿಸ್ ಈಸ್ ದ ವರ್ಕ್ ಡನ್. ಸಪೋಸ್ ಈ ಥರ ಗ್ರಾಫ್ ಇತ್ತು ಅಂತಂದರೆ, ಆಯಿತಾ? ಸೊ ಇದು ವರ್ಕ್ ಡನ್ನು. ಸೊ ಏರಿಯಾ ಅಂಡರ್ ದಿ ಕರ್ವ್ ಗಿವ್ಸ್ ಯು ದಿ ವರ್ಕ್ ಡನ್. ಈ ವಿಡಿಯೋನ ಒಂದ್ಸತಿ ಬೇಕಾದ್ರೆ ರಿಕಾಲ್ ಮಾಡ್ಕೊಳ್ಳಿ. ಸೊ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗೋದಿಲ್ಲ, ಆದರೆ ವರ್ಕ್ ಈಸ್ ಡನ್. ಹೀಟ್ ಈಸ್ ಐದರ್ ಸಪ್ಲೈಡ್ ಆರ್ ಹೀಟ್ ಈಸ್ ರಿಮೂವ್ಡ್. ವರ್ಕ್ ಈಸ್ ಡನ್ ಐದರ್ ಆನ್ ದ ಸಿಸ್ಟಮ್ ಆರ್ ಬೈ ದ ಸಿಸ್ಟಮ್. ಇದು ಸೈಕ್ಲಿಕ್ ಪ್ರೋಸೆಸ್ ಆಯಿತು. ಈ ಸೈಕ್ಲಿಕ್ ಪ್ರೋಸೆಸ್ಸನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಮುಂದೆ ಎರಡು ಎಂಜಿನ್ಗಳು ಬರ್ತವೆ, ಹೀಟ್ ಎಂಜಿನ್ ಅಂತ, ರೆಫ್ರಿಜರೇಟರ್ ಅಂತ. ಅಲ್ಲಿ ಈ ಸೈಕ್ಲಿಕ್ ಪ್ರೋಸೆಸ್ ಅನ್ನು ನಾವು ಬಳಸ್ತೀವಿ. ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಗ್ಯಾಸನ್ನು ಒಂದ್ಸತಿ ಕಂಪ್ರೆಸ್ ಮಾಡ್ತೀವಿ, ಇನ್ನೊಂದ್ಸತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಮತ್ತೆ ಕಂಪ್ರೆಸ್ ಮಾಡ್ತೀವಿ, ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಆಮೇಲೆ ಅದಕ್ಕೆ PV ಡಯಾಗ್ರಾಮನ್ನು ಕೂಡ ಬರಿತಾ ಹೋಗ್ತೀವಿ. ಆ PV ಡಯಾಗ್ರಾಮು ಒಂದು ಥರ ಸೈಕಲ್ ಥರನೇ ಕಾಣುತ್ತೆ ನೋಡಿ, ಈ ಥರ ಕಾಣುತ್ತೆ. ಇದು ಪ್ರೆಷರು, ಇದು ವಾಲ್ಯೂಮ್ ಅಂತ ಇಟ್ಕೊಂಡ್ರೆ ಇದು ಇನಿಷಿಯಲ್ ಸ್ಟೇಟು. ಇಲ್ಲಿಂದ ಬಿಗೆ ಹೋಗ್ತೀನಿ, ಬಿ ಇಂದ ಸಿಗೆ ಬರ್ತೀನಿ, ಸಿ ಇಂದ ಡಿಗೆ ಬರ್ತೀನಿ, ಡಿ ಇಂದ ಎಗೆ ಬರ್ತೀನಿ. ಸೊ A
ಟು ಬಿ ಹಿಂಗೆ ಹೋದೆ, ಮತ್ತೆ ಹಿಂಗೆ ಬಂದೆ, ಮತ್ತೆ ಹಿಂಗೆ ಬಂದೆ, ಮತ್ತೆ ಹಿಂಗೆ ಬಂದೆ, ಹಿಂಗೇ ಬರಬೇಕಂತ ಏನಿಲ್ಲ. ನೀವು ಹಿಂಗೂ ಹೋಗ್ಬೋದು, ಎ ಟು ಡಿ ಹೋಗಿ, ಡಿ ಟು ಸಿ ಹೋಗಿ, ಸಿ ಈಗೂ ಹೋಗ್ಬೋದು. ಅಂದರೆ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಮಡಿಕೇರಿ, ಮಡಿಕೇರಿಯಿಂದ ಹಾಸನ, ಹಾಸನದಿಂದ ಬೆಂಗಳೂರು. ಅದ್ರ ಬದಲಿಗೆ ಬೆಂಗಳೂರು ಟು ಹಾಸನ, ಹಾಸನ ಟು ಮಡಿಕೇರಿ, ಮಡಿಕೇರಿ ಟು ಮೈಸೂರು, ಮೈಸೂರು ಟು ಬೆಂಗಳೂರು, ಅದು ಕೂಡ ಸೈಕ್ಲಿಕ್ ಪ್ರೋಸೆಸ್ಸೇ ಆಗುತ್ತೆ. ಸೊ ಹೀಗೆ ಥರ್ಮೋಡೈನಮಿಕ್ ಪ್ರೋಸೆಸ್ಸಲ್ಲಿ ಸೈಕ್ಲಿಕ್ ಪ್ರೋಸೆಸ್ಗೆ ಒಂದು ಇಂಪಾರ್ಟೆನ್ಸ್ ಇದೆ, ಬಿಕಾಸ್ ವಿ ಡಿಸ್ಕಸ್ ದಟ್ ಇನ್ ಕೇಸ್ ಆಫ್ ಹೀಟ್ ಎಂಜಿನ್. ಸರ್ ಏನು ಸರ್ ಇದು ಹೀಟ್ ಎಂಜಿನ್ ಅಂದರೆ? ಹೀಟ್ ಎಂಜಿನ್ ಅಂದರೆ ಇಟ್ ಇಸ್ ಎನ್ ಐಡಿಯಲ್ ಏನೋ ಒಂದು ಇಮ್ಯಾಜಿನರಿ ಡಿವೈಸ್ ಅಂತ ತಿಳ್ಕೊಳ್ಳಿ. ಈ ಹೀಟ್ ಎಂಜಿನ್ನಲ್ಲಿ ಏನೋ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇರುತ್ತೆ. ಆ ವರ್ಕಿಂಗ್ ಸಬ್ಸ್ಟೆನ್ಸು, ವರ್ಕಿಂಗ್ ಸಬ್ಸ್ಟೆನ್ಸ್ ಅಂದರೆ ಏನು ಸರ್? ಇಲ್ಲಿದೆಯಲ್ಲ ಈ ಗ್ಯಾಸನ್ನೇ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಕರಿಬೋದು. ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಒಂದು ಕಡೆಯಿಂದ ಹೀಟನ್ನು ತಗೊಂಡು ಆ ಹೀಟನ್ನು ಬಳಸ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಇನ್ನು ಉಳಿದಿದ್ದ ಹೀಟನ್ನು ಹೊರಗಡೆ ಬಿಡುತ್ತೆ. ಏನು ಮಾಡುತ್ತೆ ಹೇಳಿ? ಒಂದು ಕಡೆಯಿಂದ ಹೀಟನ್ನು ಎತ್ಕೊಳ್ಳುತ್ತೆ, ಒಂದಷ್ಟು ವರ್ಕನ್ನು ಮಾಡುತ್ತೆ, ಉಳಿದಿದ್ದ ಹೀಟನ್ನು ರಿಜೆಕ್ಟ್ ಮಾಡುತ್ತೆ. ಈಗ ಮತ್ತೆ ನಾನು ಅಡುಗೆ ಮನೆಗೆ ಈಗ ಬರ್ತೀನಿ. ಅಡುಗೆ ಮನೆ ಬೆಸ್ಟ್ ಲ್ಯಾಬೊರೇಟರಿ ಫಾರ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಸಾಕಷ್ಟು ಸತಿ ಹೇಳಿದ್ದೀನಿ. ಈಗ ಅಡುಗೆ ಮನೆಯಲ್ಲಿ ಸ್ಟವ್ ಮೇಲೆ ಅಮ್ಮ ಏನೋ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ತರಕಾರಿ ಬೇಯಿಸ್ತಾ ಇದ್ದಾರೆ ಅಥವಾ ಅನ್ನ ಮಾಡ್ತಾ ಇದ್ದಾರೆ. ಅನ್ನ ಈಗ ಯಾರು ಕುಕ್ಕರಲ್ಲಿ ಮಾಡ್ತಾರೆ ಬಿಡಿ, ಮಾಮೂಲಿ ಪಾತ್ರೆಯಲ್ಲಿ ಮಾಡಲ್ಲ. ತರಕಾರಿ ಬೇಯಿಸಲಿಕ್ಕೆ ಅಥವಾ ನೀರನ್ನು ಕಾಯಿಸಲಿಕ್ಕೆ ಇಟ್ಟಿದ್ದಾರೆ, ಅದ್ರ ಮೇಲೆ ಮುಚ್ಚಳ ಮುಚ್ಚಿದ್ದಾರೆ, ಲಿಡ್ಡನ್ನು ಮುಚ್ಚಿದ್ದಾರೆ. ಕೆಳಗಡೆಯಿಂದ ಬೆಂಕಿ ಉರಿತಾ ಇದೆ, ಸ್ಟವ್ ಆನ್ ಆಗಿದೆ, ಸೊ ಶಾಖ ಹೋಗ್ತಾ ಇದೆ. ಈ ಪಾತ್ರೆ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್, ಅದು ತರಕಾರಿ ಇರ್ಬೋದು, ತರಕಾರಿ ವಿತ್ ಬೇಳೆ ಅಥವಾ ನೀರು ಅಥವಾ ಬರೀ ನೀರಿರ್ಬೋದು, ಅಥವಾ ಇನ್ಯಾವುದೋ ಗ್ರೈನ್ಸ್ ಇರ್ಬೋದು, ಬೇಯಿಸ್ಲಿಕ್ಕೆ ಏನೋ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಿರ್ಬೋದು, ಆಯಿತಾ, ಅಥವಾ ಜೋಳನ ಏನೋ ಒಂದು ಫುಡ್ ಐಟಮ್ ಒಳಗಡೆಗಿದೆ, ಅದು ವರ್ಕಿಂಗ್ ಸಬ್ಸ್ಟೆನ್ಸು. ಪಾತ್ರೆ ಬಂದ್ಬಿಟ್ಟು ಕಂಟೈನರ್. ಆ ವರ್ಕಿಂಗ್ ಸಬ್ಸ್ಟೆನ್ಸು ಕೆಳಗಡೆ ಬರೋ ಹೀಟನ್ನು ತಗೊಳುತ್ತೆ, ತಗೊಂಡ್ಬಿಟ್ಟು ಅದು ಮೇಲೆ ಮುಚ್ಚಿರೋ ಮುಚ್ಚಳನ ಹಿಂಗೆ ಸ್ವಲ್ಪನೇ ಮೇಲಕ್ಕೆ ಎತ್ತುತ್ತೆ. ಏನು ಸರ್ ಯಾವಾಗಲೂ ಇದೇ ಎಕ್ಸಾಂಪಲ್ ಕೊಡ್ತೀರಾ ನೀವು? ಇದು ಬೆಸ್ಟ್ ಎಕ್ಸಾಂಪಲ್, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಇವಾಗ ಮಾಡಬೇಕು ಎಕ್ಸ್ಪೆರಿಮೆಂಟ್ ಅಂದರೆ ಸೀದಾ ಅಡುಗೆ ಮನೆಗೆ ಹೋಗಿ ಒಂದು ಪಾತ್ರೆನಲ್ಲಿ ನೀರು ತೊಗೊಳ್ಳಿ, ಚಿಕ್ಕ ಪಾತ್ರೆನಲ್ಲೇ ತೊಗೊಳ್ಳಿ, ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ವೆಯ್ಟ್ ಮಾಡಿ. ಆ ಮುಚ್ಚಳ ಮೇಲಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಂಜೆ ಒಳಗಡೆಯಿಂದ ಸ್ಟೀಮ್ ಹೊರಗಡೆ ಬರ್ತಾ ಇರುತ್ತೆ. ಅಷ್ಟು ಶಕ್ತಿ ಇರುತ್ತೆ ಅಲ್ಲಿ, ಅಷ್ಟು ಕೆಲಸ ಆಗ್ತಾ ಇರುತ್ತೆ. ಇದಕ್ಕಿಂತ ಬೆಸ್ಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಮಿಡಿಯೇಟ್ ಆಗಿ ನಿಮ್ಮ ಲ್ಯಾಬೊರೇಟರಿನಲ್ಲಿ ಮಾಡ್ಬೋದೇನೋ, ನಿಮ್ಮ ಫಿಸಿಕ್ಸ್ ಟೀಚರ್ಸ್ ಮಾಡಿ ತೋರಿಸ್ಬೋದೇನೋ, ಆದರೆ ಮನೆಯಲ್ಲೇ ನೀವೇ ಕಣ್ಣಾರೆ ಮಾಡಲಿಕ್ಕೆ ಸಾಧ್ಯವಾದಂಥ ಎಕ್ಸ್ಪೆರಿಮೆಂಟ್ಸ್ ಇವೆಲ್ಲನ. ಕಾಫಿ ತಗೊಳ್ಳೋದು, ಕಾಫಿ ಲೋಟದ ಎಕ್ಸಾಂಪಲ್ ಅನ್ನು ಕೊಟ್ಟೆ. ಆಮೇಲೆ ಈಗ ಪಾತ್ರೆ ಮುಚ್ಚಳ ಹೊರಗಡೆ ಬರೋದು, ಬಲೂನನ್ನು ಓದೋದು, ಸೈಕಲ್ ಟ್ಯೂಬನ್ನು ಬ್ಲೋ ಮಾಡೋದು, ಅಂದರೆ ಪಂಪ್ ಹೊಡೆಯೋದು, ಬರ್ಸ್ಟ್ ಆಗೋದು, ಇವೆಲ್ಲನೂ ಕೂಡ ಈ ಎಲ್ಲ ಎಕ್ಸಾಂಪಲ್ಸಲ್ಲೂ ನಮಗೆ ಥರ್ಮೋಡೈನಮಿಕ್ಸ್ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ಥರ ಫೆಮಿಲಿಯರ್ ಇರೋ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ. ಸರಿ, ಇವಾಗ ನಲ್ಲಿ ಪಾತ್ರೆ ಮುಚ್ಚಳನ ಮೇಲಕ್ಕೆ ಎತ್ತುತ್ತಾ ಇದೆಯಲ್ಲ, ಅದು ವರ್ಕ್ ಆದಂಗೆ. ಸೊ ಈಗ ಇದಿಷ್ಟು ಮೆಕ್ಯಾನಿಸಮ್ನ ನಾವು ಹೀಟ್ ಎಂಜಿನ್ ಅಂತ ಕರಿತೀವಿ ಅಷ್ಟೇ. ಇದಿಷ್ಟು ಪ್ರೋಸೆಸ್ಸನ್ನು ನಾವು ಹೀಟ್ ಎಂಜಿನ್ ಅಂತ ಕರಿತೀವಿ. ಇಲ್ಲೇನಾಯಿತು, ಪಾತ್ರೆ ಕಂಟೈನರ್ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್, ವೆಜಿಟಬಲ್ ವಿತ್ ವಾಟರು, ಅದು ವರ್ಕಿಂಗ್ ಸಬ್ಸ್ಟೆನ್ಸು. ಕೆಳಗಡೆ ಸ್ಟವ್ವಿಂದ ಬರ್ತಾ ಇದೆಯಲ್ಲ, ಅದು ಹೀಟ್ ಈಸ್ ಟೇಕನ್. ಆಮೇಲೆ ಲಿಡ್ಡನ್ನು, ಮುಚ್ಚಳನ ಸ್ವಲ್ಪನೇ ಮೇಲಕ್ಕೆ ಎತ್ತಾ ಇದೆಯಲ್ಲ, ಅದು ವರ್ಕ್ಡನ್ನು. ಅಷ್ಟೇ ಆಗೋದಿಲ್ಲ, ಪಾತ್ರೆ ಬಿಸಿಯಾಗಿ ಪಾತ್ರೆಯಿಂದ ಹೊರಗಡೆ ಶಾಖ ಬರುತ್ತಲ್ಲ, ದಟ್ ಈಸ್ ಹೀಟ್ ರಿಜೆಕ್ಟೆಡ್ ಟು ದ ಸರೌಂಡಿಂಗ್. ಈಗ ನೋಡ್ರಪ್ಪ ಏನೇನು ಪಾರ್ಟ್ಸ್ ಇದೆ. ಹೀಟ್ ಎಂಜಿನ್ ಅಂದರೆ ಏನು, ಡೆಫಿನೇಷನ್ ಅನ್ನು ಆಮೇಲೆ ಹೇಳ್ತೀನಿ. ಹೀಟ್ ಎಂಜಿನ್ ಪಾರ್ಟ್ಸ್ ಅನ್ನು ಹೇಳ್ತೀನಿ. ಹೀಟ್ ಎಂಜಿನಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ? ಮೊದಲನೇದಾಗಿ ಸೋರ್ಸ್ ಆಫ್ ಹೀಟ್ ಇರಬೇಕು, ಕೆಳಗಡೆಯಿಂದ ಹೀಟ್ ಬರ್ತಾ ಇರಬೇಕು. ಎಸ್ ಸರ್, ಸೋರ್ಸ್ ಆಫ್ ಹೀಟ್, ಇದನ್ನು ನಾನು ಸೋರ್ಸ್ ಅಂತ ಕರಿತೀನಿ. ಆಯಿತಾ? ಅದಾದ ಮೇಲೆ ಒಂದು ಕಂಟೈನರ್ ಒಳಗಡೆ ಗ್ಯಾಸ್ ಅಥವಾ ವರ್ಕಿಂಗ್ ಸಬ್ಸ್ಟೆನ್ಸ್ ಇದರೊಳಗಡೆ. ಆಮೇಲೆ ಸರೌಂಡಿಂಗ್ ಅನ್ನು ನಾನು ಈ ಥರ ಮೆನ್ಷನ್ ಮಾಡ್ತೀನಿ. ಜಸ್ಟ್ ವೆಯ್ಟ್, ಐ ರಿಮೂವ್ ದಿಸ್ ಪಾರ್ಟ್. wait. Okay, so this is ಸರೌಂಡಿಂಗ್, SUR ಅಂತ ಬರೆದಿರ್ತೀನಿ ಸಾಕು. ಸೋರ್ಸ್, ವರ್ಕಿಂಗ್ ಸಬ್ಸ್ಟೆನ್ಸ್, ಸರೌಂಡಿಂಗ್. ಈ ಮತ್ತೆ ಅಡುಗೆ ಮನೆ ಎಕ್ಸಾಂಪಲ್ಗೆ ಬರೋದು, ಇದು ಸ್ಟವ್, ಇದು ಪಾತ್ರೆ, ಮತ್ತೆ ಒಳಗಡೆ ಇರ್ತಕ್ಕಂಥ ನೀರು, ತರಕಾರಿ, ಇದು ಸರೌಂಡಿಂಗ್, ಸುತ್ತ ಇನ್ನು ಅಡುಗೆ ಮನೆಯಲ್ಲಿ ಇರೋ ಬೇರೆ ಜಾಗ ಎಲ್ಲಾನು. ಆಯಿತಾ? ಈಗ ವರ್ಕಿಂಗ್ ಸಬ್ಸ್ಟೆನ್ಸ್ ಸೋರ್ಸಿಂದ ಹೀಟನ್ನು ಎಳ್ಕೊಳ್ಳುತ್ತೆ. ಅಂದರೆ ಪಾತ್ರೆನ ನೀವು ಬಿಸಿ ಮಾಡಿದಾಗ ಹೀಟ್ ಒಳಗಡೆ ಬರುತ್ತೆ. ಬೇಕಾದ್ರೆ ಈ ಡಯಾಗ್ರಾಮ್ನ ನಾನು ಈ ಥರನೂ ಬರೀಬೋದು. ಇದು ವರ್ಕಿಂಗ್ ಸಬ್ಸ್ಟೆನ್ಸ್, ಕೆಳಗಡೆಗೆ ಸೋರ್ಸ್ ಅಂದರೆ ಎಲೆಕ್ಟ್ರಿಕ್ ಸ್ಟವ್, ಇದು ಸೋರ್ಸ್, ಮೇಲ್ಗಡೆಗೆ ಸಿಂಕ್ ಅಂತ ಇಟ್ಕೊಳ್ಳೋಣ. ಅದೇ ಇದು ಸರೌಂಡಿಂಗ್ ಅನ್ನು ಆಕ್ಚುಲಿ ಸಿಂಕ್ ಅಂತ ಕೂಡ ಕರೀತಾರೆ. ಸೋರ್ಸ್ ಇದು ಸಿಂಕ್ ಅಥವಾ ಸರೌಂಡಿಂಗ್. ಯಾವಾಗಲೂ ಸೋರ್ಸ್ ತುಂಬ ಬಿಸಿಯಾಗಿರುತ್ತೆ, ಇಟ್ ಈಸ್ ಅಟ್ ವೆರಿ ಹೈ ಟೆಂಪರೇಚರ್, ಸೇ T1. ಇನ್ನು ಸರೌಂಡಿಂಗ್ ಯಾವಾಗಲೂ ಕಡಿಮೆ ಟೆಂಪರೇಚರ್ ಇರುತ್ತೆ, ದಟ್ ಈಸ್ T2. ಈಗ ಅಡುಗೆ ಮನೆಗೆ ಬಂದರೆ ಸ್ಟವ್ ತುಂಬ ಬಿಸಿ ಇರುತ್ತೆ, ಅದು T1. ಇನ್ನು ಸುತ್ತ ಸ್ಟವ್ನ
Q1 ಸುತ್ತ ಇರೋ ಎಲ್ಲ ಜಾಗ ಕಡಿಮೆ ಟೆಂಪರೇಚರ್ ಇರುತ್ತೆ T2. ಸೊ ಈಗ ವರ್ಕಿಂಗ್ ಸಬ್ಸ್ಟೆನ್ಸ್ ಸೋರ್ಸ್ ಇಂದ ಹೀಟ್ ಅನ್ನ ತಗೊಳ್ತು, Q1 ಅಮೌಂಟ್ ಆಫ್ ಹೀಟ್ ಅನ್ನ ಸಕ್ ಮಾಡ್ತು, ಎಳ್ಕೊಳ್ತು, ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ವರ್ಕ್ ಅನ್ನ ಮಾಡ್ತು, ಅದೇ ಮುಚ್ಚುಳನ ಮೇಲಕ್ಕೆ ಎತ್ತಲಿಕ್ಕೆ ವರ್ಕ್ ಅನ್ನ ಮಾಡ್ತು. ಇನ್ನು ಉಳಿದಿದ್ದ ಹೀಟ್ ಅನ್ನ ಸರೌಂಡಿಂಗಿಗೆ ಬಿಟ್ ಕೊಟ್ಬಿಡ್ತು, ಇನ್ನು ಉಳಿದಿದ್ದ ಹೀಟ್ ಅನ್ನ ಸರೌಂಡಿಂಗ್ಗೆ ರಿಜೆಕ್ಟ್ ಮಾಡ್ತು, ಮಧ್ಯದಲ್ಲಿ ಒಂದಷ್ಟು ವರ್ಕ್ ಮಾಡ್ತು. ಈ ಹೋಲ್ ಅರೇಂಜ್ಮೆಂಟ್ ಅನ್ನು ನಾವು ಹೀಟ್ ಎಂಜಿನ್ ಅಂತ ಕರೆಯೋದು. ಸೊ ನೌ ಕಮ್ಸ್ ದ ಡೆಫಿನೇಷನ್. ಹೀಟ್ ಎಂಜಿನ್ ಈಸ್ ಒನ್ ವಿಚ್ ಅಬ್ಸಾರ್ಬ್ ಹೀಟ್ ಫ್ರಮ್ ದ ಸೋರ್ಸ್, does some work, useful work, and rejects the remaining heat to the surrounding. ಅರ್ಥ ಆಯ್ತಾ? ಸೋರ್ಸ್ ಇಂದ ಹೀಟ್ ಅನ್ನು ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಭಾಗನ ವರ್ಕ್ ಆಗಿ ಕನ್ವರ್ಟ್ ಮಾಡಿ ಉಳಿದಂತ ಹೀಟ್ ಅನ್ನ ಸರೌಂಡಿಂಗಿಗೆ ರಿಜೆಕ್ಟ್ ಮಾಡ್ತು. ಇನ್ಫ್ಯಾಕ್ಟ್ ಈ ಪ್ರಿನ್ಸಿಪಲ್ ಮೇಲೆನೆ ಅವನು ಯಾರು ಜೇಮ್ಸ್ ವ್ಯಾಟ್ ಸ್ಟೀಮ್ ಎಂಜಿನ್ ಅನ್ನ ಕಂಡುಹಿಡಿದಿದ್ದು. ಸೊ ಸ್ಟೀಮು ಕಾದು ಕಾದು ಮೇಲ್ಗಡೆ ಇರೋ ಮುಚ್ಚಳನ ಮೇಲೆ ಕೆತ್ತಾ ಇದೆ ಅಂದ್ರೆ ಸ್ಟೀಮ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ವರ್ಕ್ ಅಲ್ವಾ. ಸ್ಟೀಮ್ ಎಲ್ಲಿಂದ ಬಂತು? ವಾಟರ್ ಇಂದ ಬಂತು. ನೋಡಿ, ಆ ವಾಟರ್ ಮತ್ತೆ ಸ್ಟೀಮ್ ಏನೇ ವರ್ಕಿಂಗ್ ಸಬ್ಸ್ಟೆನ್ಸ್. ಇದು ಗ್ಯಾಸೇ ಆಗ್ಬೇಕಂತ ಏನಿಲ್ಲ, ಲಿಕ್ವಿಡ್ ಕೂಡ ಆಗ್ಬೋದು. ಈಗ ನಿಮ್ಮ ವೆಹಿಕಲ್ ಬರೋಣ. ವೆಹಿಕಲ್ ಅಲ್ಲಿ ಏನಾಗುತ್ತೆ, ಪೆಟ್ರೋಲು ಸ್ಪ್ರೇ ಆಗಿ ಸ್ಪಾರ್ಕಲ್ಸ್ ಏನೋ ಸ್ಪ್ರೇ ಆಗಿಬಿಟ್ಟು ಸ್ವಲ್ಪ ಡ್ರಾಪ್ಲೆಟ್ಸ್ ಥರ ಬರುತ್ತೆ, ಅದನ್ನು ಗ್ಯಾಸೋಲೈನ್ ಅಂತ ಕರೀತಾರೆ. ಆ ಪೆಟ್ರೋಲ್ ಹೊರಗಡೆ ಬರೋ ಅಷ್ಟೊತ್ತಿಗೆ ಹೊರಗಡೆಯಿಂದ ಏರ್ ಬಂದು ಮಿಕ್ಸ್ ಆಗುತ್ತೆ. ಆ ಪೆಟ್ರೋಲ್ ಮತ್ತು ಏರ್ ಎರಡು ಮಿಕ್ಸ್ ಆದಾಗ ಇಗ್ನಿಷನ್ ಆಗುತ್ತೆ. ಇಗ್ನಿಷನ್ ಅಂದರೆ ಒಂದು ಸಣ್ಣ ಸ್ಪಾರ್ಕ್ ಬರೋದು. ಈಗ ಗ್ಯಾಸ್ ಸ್ಟವಲ್ಲಿ ನೀವು ಗ್ಯಾಸ್ ಆನ್ ಮಾಡಿ ಒಂದು ಲೈಟ್ರಲ್ಲಿ ಪಟ್ ಅಂತ ಹೊಡಿತೀರಲ್ಲ, ಅದೇ ಥರ ನೀವು ಕಿಕ್ ಕೊಡಿದಾಗ ಒಂದು ಇಗ್ನಿಷನ್, ಒಂದು ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ಬಂದು ಆ ಮಿಕ್ಸ್ಚರನ್ನು ಬೆಂಕಿ ಹತ್ತಿಸುತ್ತೆ, ಅಂದರೆ ಇಗ್ನೈಷನ್ ಆಗುತ್ತೆ. ಯಾವುದು? ಗ್ಯಾಸೋಲಿನ್ ಪ್ಲಸ್ ಏರ್. ಏನು ಪೆಟ್ರೋಲಿನ ಪಾರ್ಟಿಕಲ್ಸ್ ಬರ್ತಾವಲ್ಲ, ಸ್ಪ್ರೇ ಥರ ಪೆಟ್ರೋಲು ಒಳಗಡೆ ಟ್ಯಾಂಕಿಂದ ಒಂದೇ ಸತಿ ಪೆಟ್ರೋಲ್ ಬರಲ್ಲ, ಈ ಥರ ಸ್ಪ್ರೇ ಆಗ್ತಾ ಇರುತ್ತೆ. ಹೊರಗಡೆಯಿಂದ ಏರ್ ಬರುತ್ತೆ, ಏರ್ ಮತ್ತೆ ಪೆಟ್ರೋಲ್ ಪಾರ್ಟಿಕಲ್ಸ್ ಡ್ರಾಪ್ಲೆಟ್ಸ್ ಅಂತ ಕರಿಬೋದು ಆಯ್ತಾ. ಸ್ಪ್ರಿಂಕಲ್ ಆಗುತ್ತೆ, ಅವೆರಡು ಮಿಕ್ಸ್ ಆಗುತ್ತೆ. ಅದೇ ಟೈಮ್ಗೆ ಒಂಚೂರು ಸ್ಪಾರ್ಕ್ ಬೆಂಕಿ ಬಂದು ತಗಲಿದ್ರೆ ಇದು ಹೊತ್ಕೊಂಡು ಉರಿಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಇದು ಹೀಟನ್ನು ಪ್ರೊಡ್ಯೂಸ್ ಮಾಡ್ತು. ಆ ಹೀಟು ವರ್ಕ್ ಆಗಿ ಕನ್ವರ್ಟ್ ಆಯಿತು. ನೋಡಿ, ಇಲ್ಲಿ ಹೀಟನ್ನು ಅದು ಸೃಷ್ಟಿ ಮಾಡಿಕೊಳ್ಳುತ್ತೆ, ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ. ಆ ಹೀಟಿಂದ ವರ್ಕ್ ಆಗುತ್ತೆ. ಆ ವರ್ಕಿಂದ ಯಾವ್ಯಾವುದೋ ಪಾರ್ಟ್ಸನ್ನು ಹಿಂದೆ ಮುಂದೆ ಮೂವ್ ಮಾಡ್ಬೋದು. ಹೀಗೆ ಹಿಂದೆ ಮುಂದೆ ಮೂವ್ ಮಾಡೋದ್ರ ಮೂಲಕ ಚಕ್ರನ ತಿರುಗಿಸ್ಬೋದು. ಈ ರೀತಿ ಆ ವೆಹಿಕಲ್ ಎಂಜಿನ್ ವರ್ಕ್ ಮಾಡುತ್ತೆ. ಅವಾಗ ನಿಮ್ಮ ಗಾಡಿ, ಬಸ್ಸೋ, ಕಾರೋ ಅಥವಾ ಮೋಟ್ರ್ ಬೈಕೋ ಏನೋ ಒಂದು ಮುಂದಕ್ಕೆ ಮೂವ್ ಆಗುತ್ತೆ. ಆದರೆ ಇಲ್ಲಿ ಎಂಟೈರ್ ಏರ್ ಮತ್ತು ಪೆಟ್ರೋಲ್ ಏನು ಬೆಂಕಿಯನ್ನು ಸೃಷ್ಟಿ ಮಾಡ್ತೋ ಅಷ್ಟು ವರ್ಕ್ ಆಗಿ ಕನ್ವರ್ಟ್ ಆಗಿರಲ್ಲ. ಸ್ವಲ್ಪ ಹೀಟು ಸರೌಂಡಿಂಗಿಗೂ ಬಂದುಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ದೂರ ಗಾಡಿ ಓಡಿಸಿದ ಮೇಲೆ ಇಂಜಿನನ್ನು ಮುಟ್ಟು ನೋಡಿ, ಬಿಸಿ ಆಗಿರುತ್ತೆ ಅದು. ಅರ್ಥ ಆಯ್ತಲ್ವಾ? ಸೊ ಯುವರ್ ವೆಹಿಕಲ್ ಎಂಜಿನ್ ಈಸ್ ನಥಿಂಗ್ ಬಟ್ ಹೀಟ್ ಎಂಜಿನ್ ಅಂಡ್ ಸ್ಟೀಮ್ ಎಂಜಿನ್ ಈಸ್ ನಥಿಂಗ್ ಬಟ್ ಹೀಟ್ ಎಂಜಿನ್. ಸೊ ವಾಟ್ ಈಸ್ ಹೀಟ್ ಎಂಜಿನ್? It is a device. It is a device which absorbs heat from the source, rejects some heat to the surrounding. Meanwhile, it will do some amount of work. So, what are the different parts of the heat engine? It should have essentially source. Source is at very high temperature. Should have sink. It is at low temperature. Container with working substance, and working substance can be in the liquid form or in the gas form also. Examples: steam engine alli steam is the working substance, water is a working substance. ನಮ್ಮ ವೆಹಿಕಲ್ಸ್ ಅಲ್ಲಿ ಪೆಟ್ರೋಲ್ ಈಸ್ ಅ ವರ್ಕಿಂಗ್ ಸಬ್ಸ್ಟೆನ್ಸ್, ಏರ್ ಈಸ್ ಅ ವರ್ಕಿಂಗ್ ಸಬ್ಸ್ಟೆನ್ಸ್. ಅರ್ಥ ಆಯ್ತಲ್ವಾ? ಸರಿ. ಸೊ ಸ್ಟೀಮ್ ಎಂಜಿನ್ ವರ್ಕ್ ಆಗಬೇಕು ಅಂದ್ರೆ ಅಥವಾ ಹೀಟ್ ಎಂಜಿನ್ ವರ್ಕ್ ಆಗಬೇಕು ಅಂದ್ರೆ ಅಲ್ಲಿ ಸೋರ್ಸ್ ಇರಬೇಕು, ಸಿಂಕು ಇರಬೇಕು. ಈಗ ಎಷ್ಟು ವರ್ಕ್ ಪ್ರೊಡ್ಯೂಸ್ ಆಯಿತು? ವರ್ಕ್ ಹೌ ಮಚ್ ಈಸ್ ಪ್ರೊಡ್ಯೂಸ್? ಇಟ್ ಈಸ್ ನಥಿಂಗ್ ಬಟ್ ಹೀಟ್ ಅಬ್ಸಾರ್ಬ್ಡ್ ಮೈನಸ್ ಹೀಟ್ ರಿಜೆಕ್ಟೆಡ್. Q1 ಮೈನಸ್ Q2 ಈಸ್ ದ ಯೂಸ್ಫುಲ್ ವರ್ಕ್ ಡನ್. ಈ ಹಂತದಲ್ಲಿ ನಾವು ಒಂದು ಕ್ವಾಂಟಿಟಿಯನ್ನು ಡಿಫೈನ್ ಮಾಡ್ತೀವಿ. It is represented by this symbol. It is nothing but efficiency. ಏನು ಸರ್ ಇದು ಎಫಿಷಿಯನ್ಸಿ ಅಂದರೆ? ಹೆಂಗೆ ಸರ್ ಇದನ್ನು ಡಿಫೈನ್ ಮಾಡೋದು? ಎಫಿಷಿಯನ್ಸಿ is nothing but amount of work done divided by amount of heat supplied. ನೋಡಿ, ನಾವು ಯಾವಾಗ್ಲೂ ಗೈನ್ ಅನ್ನ ನೋಡ್ತೀವಿ, ಜಾಸ್ತಿ ಗೈನ್ ಆಗಬೇಕು ನಮಗೆ ಅಂತ. ಈಗ ಉದಾಹರಣೆಗೆ ನಿಮ್ಮ ಬೈಕಿಗೆ ಬರೋಣ. ಬೈಕಿಗೆ ನಾನು 1 ಲೀಟರ್ ಪೆಟ್ರೋಲ್ ಹಾಕಿಸ್ಬಿಟ್ಟು 100 ಕಿಲೋಮೀಟರ್ ನಾನು ಓಡಿಸ್ಬೇಕು ಅಂತ ನನಗೆ ಆಸೆ. ಅಂದರೆ ಐ ವಾಂಟ್ ಟು ಗೇನ್ ಮೋರ್ ಫ್ರಮ್ 1 ಲೀಟರ್ ಪೆಟ್ರೋಲ್. ಅಥವಾ ನಾನು ₹1 ಕೊಟ್ಟು ಜಾಸ್ತಿ ಚಾಕ್ಲೇಟ್ಸ್ ಅನ್ನು ತಗೋಬೇಕು. ಇದು ಹ್ಯೂಮನ್ ಟೆಂಡೆನ್ಸಿ. ವಿ ಆಲ್ವೇಸ್ ಲುಕ್ ಫಾರ್ ಗೇನ್. ಮೀನ್ಸ್ ವಿ ವಾಂಟ್ ಟು ಗೆಟ್ ಮೋರ್ ಬೈ ಸ್ಪೆಂಡಿಂಗ್ ಲೆಸ್.
but it is not possible. In fact, what we get is less compared to what we spend. Anyway, if you get more by spending less, means its efficiency is more. ಇವಾಗ ಬೈಕಿಗೆ ನೀನು 1 ಲೀಟರ್ ಪೆಟ್ರೋಲನ್ನು ಹಾಕಿಸಿ 100 ಕಿಲೋಮೀಟರ್ ಓಡಿಸಿದ್ರೆ ಆ ಬೈಕ್ ಎಂಜಿನ್ ತುಂಬ ಎಫಿಷಿಯೆಂಟ್ ಅಂತ. ಅದೇ ನೀನು 1 ಲೀಟರ್ ಪೆಟ್ರೋಲ್ ಹಾಕಿಸಿ 2 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ ಹೋದರೆ ಎಂಜಿನ್ ಈಸ್ ನಾಟ್ ಎಫಿಷಿಯೆಂಟ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಎಫಿಷಿಯನ್ಸಿ ಬಂದು ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್. ಸೊ ವಾಟ್ ವಿ ಗೆಟ್ ಡಿವೈಡೆಡ್ ಬೈ ವಾಟ್ ವಿ ಸ್ಪೆಂಡ್ ಅಂತ. ಸೊ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಹೀಟ್ ಸಪ್ಲೈಡ್. ಡೆಫಿನೇಷನ್ ಕೇಳ್ತಾರೆ, ಡಿಫೈನ್ ಎಫಿಷಿಯನ್ಸಿ. ಇದನ್ನು ಥರ್ಮಲ್ ಎಫಿಷಿಯನ್ಸಿ ಅಂತ ಕೂಡ ಕರೀತಾರೆ. ಥರ್ಮಲ್ ಎಫಿಷಿಯನ್ಸಿ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಅಮೌಂಟ್ ಆಫ್ ವರ್ಕ್ ಡನ್ ಟು ದ ಅಮೌಂಟ್ ಆಫ್ ಹೀಟ್ accepted or received or taken from the source. ಇದು ಟೇಕನ್, ಇದು ರಿಜೆಕ್ಟೆಡ್. ಇದು ಸೋರ್ಸ್, ಇದು ಸಿಂಕ್. ಸೋರ್ಸ್ಗೆ ಇನ್ನೊಂದು ಹೆಸರಿದೆ ರಿಸರ್ವಾಯರ್ ಅಂತ. ರಿಸರ್ವಾಯರ್, ಸೋರ್ಸ್ ಎರಡು ಒಂದೇನೆ. ಬನ್ನಿ ಈ ಇಕ್ವೇಷನ್ಗೆ ಇದನ್ನು ನಾನು ಬೇರೆ ಫಾರ್ಮಲ್ಲಿ ಬರಿತೀನಿ. ಈಟಾ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ನಥಿಂಗ್ ಬಟ್ Q1 ಮೈನಸ್ Q2 ಡಿವೈಡೆಡ್ ಬೈ Q1. ಅರ್ಥ ಆಯ್ತಾ? ಬೇಕಾದ್ರೆ ಈ ಫಾರ್ಮುಲಾನು ಕೂಡ ನೀವು ಎಫಿಷಿಯನ್ಸಿಗೆ ಬರಿಬಹುದು. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ. Q1 by Q1 minus Q2 divided by Q1. ಆಯ್ತಾ? ಅಲ್ಲಿಗೆ Q1 ಕ್ಯಾನ್ಸಲ್ ಆಯಿತು. ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 ಮೈನಸ್ Q2 ಡಿವೈಡೆಡ್ ಬೈ Q1. ದಿಸ್ ಈಸ್ ದ ಫೈನಲ್ ಈಕ್ವೇಷನ್ ಫಾರ್ ಎಫಿಷಿಯನ್ಸಿ ಇನ್ ಟರ್ಮ್ಸ್ ಆಫ್ ಹೀಟ್ ರಿಜೆಕ್ಟೆಡ್ ಅಂಡ್ ಹೀಟ್ ಅಬ್ಸಾರ್ಬ್ಡ್, ಹೀಟ್ ಟೇಕನ್. ಈಟಾ ಇಸ್ ಈಕ್ವಲ್ ಟು 1 ಮೈನಸ್ Q2 ಡಿವೈಡೆಡ್ ಬೈ Q1. ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಟಾ ಯಾವಾಗಲೂ 1ಕ್ಕಿಂತ ಕಡಿಮೆನೇ ಇರುತ್ತೆ. 1ಗಿಂತ ಕಡಿಮೆ ಅಂತಂದರೆ ಅರ್ಥ ಏನು? ಇಟ್ ಈಸ್ ಲೆಸ್ ದ್ಯಾನ್ 100% ಅಂತ. ಅಂದರೆ ಯಾವ ಎಂಜಿನ್ನೂ ಕೂಡ 100% ಎಫಿಷಿಯೆಂಟ್ ಇಲ್ಲ, ಯಾವ ಎಂಜಿನ್ನೂ ಕೂಡ ಪರ್ಫೆಕ್ಟ್ ಇಲ್ಲ. ಪರ್ಫೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಪರ್ಫೆಕ್ಟ್ ಆಗಬೇಕು ಅಂದರೆ ಈಟಾ 1 ಆಗಬೇಕು ಅಂದರೆ 100% ಆಗಬೇಕು ಅಂದರೆ Q2 ಶುಡ್ ಬಿ 0. ಅರ್ಥ ಆಯ್ತಾ? Q2 ಶುಡ್ ಬಿ 0 ಅಂದರೆ ನೋ ಹೀಟ್ ಈಸ್ ರಿಜೆಕ್ಟೆಡ್ ಟು ದ ಸರೌಂಡಿಂಗ್. ಈಗ ನೀವು ನೀರು ಕಾಯಿಸ್ಬೇಕಾದ್ರೆ ಪಾತ್ರೆ ಬಿಸಿನೇ ಆಗಬಾರ್ದು, ಫುಲ್ ಹೀಟು ಟ್ರಾನ್ಸ್ಫರ್ ಆಗಬೇಕು ವರ್ಕ್ ಆಗಿ. ಆಗ ಮಾತ್ರ ಎಫಿಷಿಯನ್ಸಿ 100% ಇರುತ್ತೆ. ಅಂದರೆ ಎಫಿಷಿಯನ್ಸಿ ಇಸ್ 100% ಓನ್ಲಿ ಇಫ್ Q2 equals 0. Means if no heat is given to the surrounding, but it is impossible. ಆಮೇಲೆ ಈ ಪ್ರೋಸೆಸ್ಸಲ್ಲಿ ಬರೀ ಇದೊಂದೇ ವರ್ಕ್ ಅಲ್ಲ, ಬೇರೆ ಬೇರೆ ಥರ ವರ್ಕೂ ಆಗುತ್ತೆ. ಫ್ರಿಕ್ಷನ್ ಇರುತ್ತೆ ಅಥವಾ ವಿಸ್ಕಸ್ ಫೋರ್ಸ್ ಅಂತ ಅಪೋಸಿಷನ್ಸ್ ಜಾಸ್ತಿ ಇರ್ತವೆ. ಆ ಅಪೋಸಿಷನ್ಸ್ ಇರೋದ್ರಿಂದ ಇಲ್ಲಿ ಏನು ವರ್ಕ್ ಪ್ರೊಡ್ಯೂಸ್ ಆಯಿತೋ ಅದರಲ್ಲಿ ಸ್ವಲ್ಪ ಭಾಗ ಅದಕ್ಕೂ ಖರ್ಚಾಗುತ್ತೆ. ಅಂದರೆ ಈಗ ನೀವು ವೆಹಿಕಲ್ ಓಡಿಸ್ಬೇಕಾದ್ರೆ ಫುಲ್ ಪೆಟ್ರೋಲ್ ಏನು ಬರ್ನ್ ಆಯಿತೋ ಅದು ಪೂರ್ತಿ ಬರೀ ಚಕ್ರ ತಿರುಗಿಸ್ಲಿಕ್ಕೇನೆ ಯೂಸ್ ಆಗೋದಿಲ್ಲ. ಈ ಆ ಬೈಕಲ್ಲಿ ಬ್ಯಾಟ್ರಿನ ಚಾರ್ಜ್ ಮಾಡಲಿಕ್ಕೆ ಒಂದು ಸ್ವಲ್ಪ ಎನರ್ಜಿ ಯೂಸ್ ಆಗುತ್ತೆ. ಆಮೇಲೆ ಹೆಡ್ಲೈಟನ್ನು ಆನ್ ಮಾಡಲಿಕ್ಕೆ ಸ್ವಲ್ಪ ಎನರ್ಜಿ ಯೂಸ್ ಆಗುತ್ತೆ. ಆಮೇಲೆ ಈಗ ಕಾರ್ ಅಂತ ತಗೊಂಡ್ರೆ ಕಾರಲ್ಲಿ ನೀವು ಹಾಕೋ ಪೆಟ್ರೋಲ್ ಅಥವಾ ಡೀಸೆಲ್ ಬರೀ ಕಾರ್ನ ಓಡಿಸ್ಲಿಕ್ಕಷ್ಟೇ ಯೂಸ್ ಆಗೋದಿಲ್ಲ. ಈ AC ವರ್ಕ್ ಆಗಲಿಕ್ಕೆ ಒಂದು ಸ್ವಲ್ಪ ಎನರ್ಜಿ ಯೂಸ್ ಆಗುತ್ತೆ. ಅಥವಾ ಮೇಲ್ಗಡೆ ವಿಂಡ್ ಸ್ಕ್ರೀನ್ ಇತ್ತು ಅಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಆ ಕಾರಲ್ಲಿ ಇರ್ತಕ್ಕಂಥ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹೀಗೆ ಏನೇನೋ ಪರ್ಪಸ್ಗೆ ನಾವು ಸಪ್ಲೈ ಮಾಡಿದಂಥ ಎನರ್ಜಿ ಯೂಸ್ ಆಗ್ತಾ ಇರುತ್ತೆ. ಹಾಗಾಗಿ 100% ಎಫಿಷಿಯನ್ಸಿ ಇಂಪಾಸಿಬಲ್. ಸೊ 100% ಎಫಿಷಿಯನ್ಸಿ ಇತ್ತು ಅಂದರೆ ಯಾವುದಾದ್ರು ಒಂದು ಎಂಜಿನ್ಗೆ ಅದನ್ನು ನಾವು ಐಡಿಯಲ್ ಎಂಜಿನ್ ಅಂತ ಕರಿಬೋದು. ಆದರೆ ಇಟ್ ಈಸ್ ಇಂಪಾಸಿಬಲ್ ಟು ಪ್ರೊವೈಡ್ ಐಡಿಯಲ್ ಎಂಜಿನ್. ಒಂದು ವೇಳೆ ಐಡಿಯಲ್ ಎಂಜಿನ್ ಏನಾದರೂ ಬಂದುಬಿಟ್ರೆ ನಮಗೆ ವರ್ಕಿಂಗ್ ಸಬ್ಸ್ಟೆನ್ಸಿನ ನೆಸೆಸಿಟಿನೇ ಇಲ್ಲ. ಅರ್ಥ ಆಯ್ತಾ? ಅಂದರೆ ಎಷ್ಟು ಬೇಕಾದರೂ ನಾವು ವರ್ಕನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಬೈ ಎಬ್ಸಾರ್ಬಿಂಗ್ ದ ಹೀಟ್. ರೆಸ್ನಿಕ್ ಅಂಡ್ ಹ್ಯಾಲಿಡೇ ಬುಕ್ಕಲ್ಲಿ ಹೇಳ್ತಾನೆ, ಬೈ ಚಾನ್ಸ್ ನೀವೇನಾದ್ರು ಐಡಿಯಲ್ ಎಂಜಿನನ್ನು ಡಿಸೈನ್ ಮಾಡಿಬಿಟ್ರೆ ನಿಮ್ಮ ಬೈಕಿಗೆ ಪೆಟ್ರೋಲೇ ಹಾಕೋ ನೆಸೆಸಿಟಿ ಇಲ್ಲ. ಹೊರಗಡೆಯಿಂದ ಗಾಳಿಯನ್ನು ಸಕ್ ಮಾಡಿಕೊಂಡೇ ನೀವು ಎಂಜಿನನ್ನು ಓಡಿಸ್ಬೋದು. ಅಥವಾ ಸಮುದ್ರದಲ್ಲಿ ಶಿಪ್ಗಳು ಹೋಗ್ತಾವಲ್ಲ, ಆ ಶಿಪ್ಪಿಗೆ ನೀವು ಡೀಸೆಲನ್ನು ತುಂಬಿಸೋ ನೆಸೆಸಿಟಿನೇ ಇಲ್ಲ. ಆ ಸಮುದ್ರದಲ್ಲಿರೋ ನೀರನ್ನೇ ತಗೊಂಡು ಅದನ್ನೇ ನಾವು ಹೀಟಾಗಿ ಕನ್ವರ್ಟ್ ಮಾಡಿ ಎನರ್ಜಿಯನ್ನು ಉತ್ಪಾದನೆ ಮಾಡಬಹುದು. ಆದರೆ ಅದು ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಎಸ್, ಇಟ್ ಈಸ್ ಎ ಬ್ಯೂಟಿಫುಲ್ ಕ್ವಶನ್. ಯಾಕೆ ಸರ್ ಇಂಪಾಸಿಬಲ್? ಯಾಕೆ ಇಂಪಾಸಿಬಲ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಆ ಯಾಕೆ ಇಂಪಾಸಿಬಲ್ ಅನ್ನೋದನ್ನೇ ಒಂದು ಸ್ಟೇಟ್ಮೆಂಟ್ ಥರ ಹೇಳಿದ್ದಾರೆ.
ಅದನ್ನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಹೇಳ್ತೀನಿ, ಮತ್ತು ಯಾಕೆ ಇಂಪಾಸಿಬಲ್ ಅನ್ನೋದು ಹೇಳ್ತೀನಿ. ಅಂದರೆ ಬರೀ ಸಮುದ್ರದ ನೀರನ್ನೇ ಹಾಕಿ ನಾವು ಬೋಟನ್ನು ಶಿಪ್ಪನ್ನು ಓಡ್ಸೋಕ್ಕಾಗಲ್ವಾ? ಸರೌಂಡಿಂಗಲ್ಲಿರೋ ಗಾಳಿಯನ್ನಷ್ಟೇ ಹೇಳ್ಕೊಂಡ್ಬಿಟ್ಟು ನಾವು ಬೈಕನ್ನು ಓಡ್ಸೋಕ್ಕಾಗೋದಿಲ್ವಾ? ಅಂದರೆ ಐಡಿಯಲ್ ಇಂಜಿನನ್ನು ಡಿಸೈನ್ ಮಾಡೋಕ್ಕೆ ಆಗೋದಿಲ್ವಾ? ಆಗದೇ ಇಲ್ಲ. ನೀನು ಶತಪ್ರಯತ್ನ ಪಡೋ, ನೀನು ಭಗೀರಥ ಪ್ರಯತ್ನ ಪಡು, ಏನಾರ ಮಾಡೋ, ಐಡಿಯಲ್ ಇಂಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗೇನಾದರೂ ಇದು ಬಿಟ್ಟಿದ್ದರೆ ಇವತ್ತು ನಮ್ಮ ಪ್ರಪಂಚ ಇನ್ನು ಏನೇನೋ ಆಗೋಗಿರೋದು. ಇನ್ಫ್ಯಾಕ್ಟ್ ಪೊಲ್ಯೂಷನ್ನೇ ಇರ್ತಾ ಇರಲಿಲ್ಲ, ನಾವು ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋ ನೆಸೆಸಿಟಿನೇ ಇರ್ತಾ ಇರಲಿಲ್ಲ. ಬನ್ನಿ ಇವನ್ನೆಲ್ಲ ಡೀಟೇಲ್ ಆಗಿ ಕಲಿಯೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಇಷ್ಟೊತ್ತು ಬರೀ ಹೀಟ್ ಇಂಜಿನ್ ಬಗ್ಗೆ ಮತ್ತು ಸೈಕ್ಲಿಕ್ ಪ್ರೋಸೆಸ್ ಬಗ್ಗೆ ಮಾತ್ರ ಹೇಳಿದ್ದೀನಿ. ಈ ವಿಡಿಯೋದಿಂದ ನೀವು ಮ್ಯಾಕ್ಸಿಮಮ್ ಅಂದರೆ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಂಗಂತ ಬರೀ ಮಾರ್ಕಿಗೆ ಅಷ್ಟೇ ಅಲ್ಲ, ಇದು ನೆಕ್ಸ್ಟ್ ಡಿಸ್ಕಷನ್ಗೆ ಕಂಟಿನ್ಯೂಟಿ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ವಾಚ್ ಮಾಡಿ. ಓಕೆ, ಲೆಟ್ ಅಸ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಹಿಯರಿಂಗ್.